ಕಂಟಿಗೆ ನೀನು ನೋಡಿದ ಮ್ಯಾಕೆ ಸಿಂಗಾರವನ್ ಗೆಪ್ತಿ ಬಂದರು ಕೋಪ ಬಂದರೂ ಬರ್ಬೋದು. ನೆನೆಸ್ಕೊಂಡ್ರೆ ದಿಗ್ಲಾಗ್ತದೆ. ಹೇಳ್ಬಾರ್ದಾಗಿತ್ತೇನೋ. ಅಜ್ಜಿ, ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ. ಅಣ್ಣಂಗೆ ಇವತ್ತಲ್ಲ ಅಂದ್ರೂ ನಾಳೆ ಸತ್ಯ ಗೊತ್ತಾಗ್ಲೇಬೇಕಿತ್ತಲ್ಲ. ಬಂಗಾರು, ಹೆಂಗಾರು ಕಂಟಿನ್ಯೂಲಿಗೆ ಬರೋ ಹಂಗೆ ಮಾಡ್ತೀನಿ. ಅವನು ಬರ್ತಾನೆ, ಖಂಡಿತ ಬರ್ತಾನೆ. ನಿನ್ನ ಮ್ಯಾಕಿರೋ ದಿಟವಾದ ಪ್ರೀತಿನೇ ಅವನಿಲ್ಲಿ ಕರ್ಕೊಂಬರ್ತೈತೆ. ಆದ್ರೆ ತಾನಂತಾವ ಮಾತು ತಗೊಂಡ್ಬಿಟ್ಟಿದ್ಲು, ಅದಕ್ಕೆ ಹೇಳಿಲ್ಲ. ನಿನಗೆ ಅನ್ಸಿರ್ಬೋದು ಈ ಕೆಟ್ಟ ನನ್ನ ಮಗ ಒಳ್ಳೆ ಥರದ ಮುಖವಾಡ ಹಾಕೊಂಡು ಅವಳ ಜೊತೆಗೆ ಅವನೇ ಅಂತ. ಖಂಡಿತ ಮಗು ಇಲ್ಲ ಬಾಬಾ, ನನ್ನ ಹತ್ರ ಯಾವ ಉದ್ದೇಶನೂ ಇಲ್ಲ. ನಾನು ತಾನ ಜೊತೆ ಇದ್ದಿದ್ದ ಕಾರಣನೇ ಅವಳಿಗೆ ಯಾರಿಂದನೂ ಯಾವ ತೊಂದರೆನೂ ಆಗದೆ ಇರಲಿ ಅಂತ. ನನ್ನ ಮಾತನ್ನು ನಂಬು ಬಾಬು. ಮ್ಯಾಕು ನಿನ್ಗೆ ನನ್ನ ನಂಬಿಕೆ ಬರಲಿಲ್ಲ ಅಂತಂದ್ರೆ ನನ್ನ ಇಲ್ಲೇ ಹೊಡೆದು ಬಿಡು, ಇಲ್ಲ ಇಲ್ಲೇ ಸಾಯಿಸ್ಬಿಡು. ಯಾಕೆ ಬಾಬಾ ಅಳ್ತಿದ್ಯಾ? ನೀನಾದರೂ ನನ್ನ ಮಗಳ ಜೊತೆ ಇದ್ದು ಕಾಪಾಡ್ತಿದ್ಯಲ್ಲ, ಹೇಗೆ ಕೃತಜ್ಞತೆ ಹೇಳ್ಬೇಕು ಅಂತ ಗೊತ್ತಾಗ್ತಿದ್ದಕ್ಕಲ್ಲ ಬಾಬು. ಇಲ್ಲ ಕಲ, ಅಪ್ಪನಾಗಿ ನಾನು ನನ್ನ ಕರ್ತವ್ಯ ಮಾಡಲಿಲ್ಲ. ಅವಳ ಆಸೆ ಏನು, ಅವಳ ಗುರಿ ಏನು, ಅವಳ ಮನಸ್ಸೇನು ಅಂತ ಅರ್ಥ ಮಾಡ್ಕೊಳ್ಳಿಲ್ಲ. ನಮ್ಗೆ ಯಾರಿಗೂ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೊಂಟೋಗಂಗೆ ಮಾಡಿಬಿಟ್ಟೆ. ಅಪ್ಪ ಆಗೋ ಯೋಗ್ಯತೆ ನನಗಿಲ್ಲಕ್ಕಲ್ಲ. ನೀನುಳ ಹಂಗೆಲ್ಲ ಹೇಳ್ಬೇಡ, ಸುಮ್ಕಿರ್ ಬಾಬು. ಇಲ್ಲಕ್ಕಲ್ಲ, ನಾನು ಈ ಮನೆಗೆ ಕಾಲಿಟ್ಟ ಮ್ಯಾಕೆ ಪುಟ್ಟಮ್ಮಿ ಇಷ್ಟೆಲ್ಲ ಕಷ್ಟಗಳು ಶುರುವಾಗಿತ್ತು. ಅವತ್ತು ರಾಜಿ ಹೇಳಿದ್ಲಲ್ಲ, ಇದಕ್ಕೆಲ್ಲ ನಾನೇ ಕಾರಣ ಅಂತ. ದಿಟ್ಟವಾಗಿ ಹೇಳೋಳೆ. ಬಹುಶಃ ಅವಳು ಹಾಕಿರೋ ಶಾಪ್ತಿಂದಾನೆ ಇಷ್ಟೆಲ್ಲ ನಡೀತಾ ಇರೋದು ಅನ್ನಿಸ್ತೈತೆ. ಏ ಬಾಬು, ಸುಮ್ಕಿರು, ನೀ ಏನೇನ ಮಾತಾಡ್ಬೇಡ. ಅಕ್ಕ ಶಾಪ ಹಾಕ್ದಿಟ್ಕೆ ಎಲ್ಲ ನಡೆಯೋದಕ್ಕೆ ಅವಳನ್ನ ದೊಡ್ಡ ಪತಿವ್ರತೆ ಅಲ್ಲ. ನೀನು ಅವಳ ಮಾತ್ಗೆಲ್ಲ ತಲೆ ಕೆಡಿಸ್ಕೋಬೇಡ. ಕೆಲವು ಸಲ ಕೆಟ್ಟವ್ರ ಸವಾಸ ಮಾಡ್ತೀವಲ್ಲ, ಅದು ಒಳ್ಳೆಯವ್ರ ಮೇಲೂ ಪರಿಣಾಮ ಬೀರ್ಬಿಡ್ತೈತಲ್ಲ. ಈ ಬದುಕಿನ ಬಗ್ಗೆನೇ ಬೇಸರ ಬಂದ್ಬಿಟ್ಟೈತೆ. ಎಲ್ಲಾದ್ರೂ ಹೋಗಿ ಸತ್ತೋಗ್ಬಿಡೋಣ ಅನ್ಸ್ಬಿಟ್ಟೈತೆ. ಏ ಬಾಬು, ಸುಮ್ಕಿರು, ಹಿಂಗೆಲ್ಲ ಮಾತಾಡ್ಬೇಡ. ಮತ್ತೆ ಮನ್ಸಿಗೆ ಬಂತು, ಅದು ಆಚೆ ಬಂತು ಬಾಯಿಂದ. ನಾನೇನಾದ್ರ ಹಂಗೆ ಮಾಡ್ಕೊಂಬಿಟ್ರೆ ಪುಟ್ಟಮ್ಮಿಗೆ ಇನ್ನೂ ಕಷ್ಟ ಸುಲಭವಾಗ್ತದೆ. ಇಲ್ಲ, ನಾನು ಸಾಯ್ತಿಲ್ಲ. ಕಾಳಿ, ಬೆಂಗಳೂರಿಗೆ ಸಾನೇ ಕಷ್ಟಪಡ್ತಿಲ್ಲ. ನೀನು ಅವಳ ಜೊತೆಲಿದೆ, ಇಲ್ಲ ಸಾನೇ ಕಷ್ಟ ಆಯ್ತಾ ಅವಳಿಗೆ. ಬಾಬು, ಕಷ್ಟಪಡ್ತಾವಳೆ ದಿಟ್ಟನೆಯ, ಆದ್ರೆ ಗಂಡಸರು ಮಾಡ್ದಿರೋಂಥ ಕೆಲಸನ ಸ್ನಾನ ಮಾಡ್ತಾವಳೆ. ಒಬ್ಳೆ ನಿಂತು ಅಂಗಡಿ ನಡೆಸ್ತಾವಳೆ. ಎಲ್ಲ ಪುಟ್ಟಕ್ಕನಿಂದ ಬಂದಿರೋ ಧೈರ್ಯ. ಬಾಬು, ನೀನು ಪುಟ್ಟಕ್ಕನ್ ಬಿಟ್ಟೋದ್ಮ್ಯಾಕೆ ಪುಟ್ಟಕ್ಕ ಎಷ್ಟೆಲ್ಲ ಕಷ್ಟ ಅನುಭವಿಸೋಳೆ ಅಂತ ಸಾನು ನೋಡಿದ್ಮೇಲೆ ಗೊತ್ತಾಯ್ತು. ಸಾನ ನಿಜಕ್ಕೂ ಧೈರ್ಯವಂತ. ನಿಜಕ್ಕಲ್ಲ, ಆಕೆ ಧೈರ್ಯವಂತಾನೆ. ಹೆಚ್ಚಾಗ್ಲಿ ಪುಟ್ಟೊಮ್ಮೆ ಬೆಳೆಸಿರೋ ಕೂಸಲ್ವೇ ಅದು. ಬಾಬು, ಸ್ನೇಹ DC ಆಗಿ ಸಾಧನೆ ಮಾಡಿದ್ಲು. ಸಾನನು ಏನು ಕಡಿಮೆ ಇಲ್ಲ. ಅವಳು ಕೂಡ ಅವಳ ಗುರಿನ ಸಾಧಿಸ್ತಾಳೆ ಅಂತ ನನಗೆ ನಂಬಿಕೆ ಐತೆ. ಏನೋ ಹೂವಿನ ಜೊತೆಗೆ ನಾರು ಕೂಡ ಸ್ವರ್ಗ ಸೇರ್ಕೊಂತ ಅನ್ನೋ ಹಾಗೆ ನಾನು ಅವಳ ಜೊತೆಗೆ ಇವನೇ ಅಷ್ಟೇ. ಬಾಬು, ನೀನು ಧೈರ್ಯವಾಗಿರೋ, ಎಲ್ಲ ಸರಿ ಹೋಯ್ತದೆ. ಆದರೂ ನೀನು ಸಾನ ವಿಷಯನ ನಮಗೆ ಮುಂಚೆನೇ ಹೇಳ್ಬೇಕಾಗಿತ್ತು ಕಲ. ಬಾಬು,
ನನ್ನ ಕ್ಷಮಿಸ್ಬಿಡು ಬಾಬು. ಸಾನ ನನ್ನ ತಾವ ಮಾತು ತಗೊಂಡಿದ್ಲು. ಚೋಟು ಮತ್ತೆ ಕೆಂಪಮ್ಮ ಬಂದಿದ್ರು ಅಂದ್ರೆ ನೀನು ಬಂದಿದ್ದೆ ಅಂತಾನೆ ಅರ್ಥ ಅಲ್ವಾ? ಏನು ಹೇಳ್ತಿದ್ಯಾ ನೀನು? ಏನು ಹೇಳ್ತಾವಳೆ ಅವಳು? ಅವಳು ಅಂದ್ರು ಮದುವೆ ನಡೆಯುವಾಗ ನೀನಲ್ಲೇ ಇದ್ಯಾ? ಮಾತಾಡವಿ ಇರ್ನಿಲ್ಲ ಅಲ್ವೇ? ನೀನು ಅಲ್ಲಿರ್ನಿಲ್ಲ ಅಲ್ವೇ? ಸುಮ್ಮ ಸಾನ ಅಲ್ಲಿರ್ನಿಲ್ಲ ಕಣವಿ. ಅಲ್ಲಿದ್ದಿದ್ರೆ ಅವಳು ಗೊತ್ತಾಗ್ತೀನಲ್ವೇ? ಗೊತ್ತಿದ್ದು ಅವಳಿಗೆ ಮಾಡ್ತಾಳೆ. ಇಲ್ಲ ಇಲ್ಲ, ನಾನೇ ಅವಸರ ಪಟ್ಬಿಟ್ಟೆ. ನನಗೆ ಗೊತ್ತಿತ್ತವ, ನಾನು ಅಲ್ಲೇ ಇದ್ದೆ. ಅವ್ರ ಮದುವೆ ಕ್ಯಾಟ್ರಿಂಗ್ ಮಾಡಿದ್ದು ನಾನೇನೆಯ.